ಇದನ್ನು MSL ಅಂತ ಕರಿತೇವೆ, ಮೀನ್ ಸಿ ಲೆವೆಲ್, ಸಮುದ್ರ ಮಟ್ಟದಿಂದ ಇರುವಂಥ ಎತ್ತರಕ್ಕೆ ಹೇಳ್ತೇವೆ. ಈ MSL ಅನ್ನು ಹೇಗೆ ಅರ್ಥ ಮಾಡ್ತೇವೆ ಅಂತ ಹೇಳಿದ್ರೆ, ಸಮುದ್ರದ ಉಬ್ಬರ ಇಳಿತ ಬರ್ತದೆ. 10 ಬಾರಿ ಉಬ್ಬರ ಬಂತು, 10 ಬಾರಿ ಇಳಿತವನ್ನು ನೋಡಿಕೊಂಡು ಅದನ್ನು ಸರಾಸರಿ ತೆಗೆದಾಗ ಬರುವಂಥದ್ದನ್ನೇ MSL ಆಗಿರುತ್ತೆ. ಇಲ್ಲಿ ಭೂಮಿಯ ಸಮಾನ ಎತ್ತರಗಳನ್ನು ಸಂಧಿಸುವಂತಹ ಕಾಲ್ಪನಿಕ ರೇಖೆಗಳಿರ್ತವೆ. ಹೀಗೆ ಬಂದಿರ್ತದೆ. ಇದು ಗುಡ್ಡ, ಅದರ ಟಾಪ್ ಇಲ್ಲಿರ್ತದೆ, ಇದು ಬಾಟಮ್ ಇರ್ತದೆ. ಬಾಟಮ್ ಈಗ ಸಮಾನ ಎತ್ತರ ಇಲ್ಲಿ ಇರ್ತದೆ, ಇದಿರ್ತದೆ. ಇಲ್ಲಿ 50 ಮೀಟರ್ ಅಂತ ಇರ್ತದೆ. ಆನಂತರ ಇಲ್ಲಿಗೆ ತಗೊಂಡ್ರೆ ಪುನಃ ಇದು 100 ಮೀಟ್ರ್ ಆಯಿತು, ಇಲ್ಲಿಗೆ ತಗೊಂಡ್ರೆ 150 ಆಯಿತು, ಇಲ್ಲಿಗೆ ತಗೊಂಡ್ರೆ 200 ಆಯಿತು. ಟಾಪ್ ಎನ್ನುವುದು 250 ಮೀಟರ್ ಆಯಿತು. ಅಂದರೆ ಎಲ್ಲಿ ಹೋದರೂ ಇದೀಗ ಕಾಣ್ತದೆ. ಆದರೆ ಇಲ್ಲಿ ಏರುವಾಗ ಇದು ಬಹಳ ಸುಲಭ, ಇದು ಸುಲಭ, ಇಲ್ಲಿಯೂ ಸುಲಭ. ಆದರೆ ಇಲ್ಲಿ ಕಷ್ಟ ಉಂಟು. ಇಲ್ಲಿ ನೇರವಾಗಿ ಇರೋದ್ರಿಂದ ಇದು ಕಷ್ಟ ಆಗ್ತದೆ, ಇಲ್ಲಿ ಕೂಡ ಕಷ್ಟ. ಇಲ್ಲಿ ನೇರವಾಗಿರೋದ್ರ ಕಷ್ಟ, ಇಲ್ಲಿಂದ ಇಲ್ಲಿಗೆ ಕಷ್ಟ. ಇಲ್ಲಿ ಬಂದಾಗ ಏರುವುದು ಭಾಳ ಸುಲಭ, ಇಲ್ಲಿಂದ ಕಷ್ಟ, ಇಲ್ಲಿ ಸಾಧಾರಣ. ಇದು 2 ಗೆರೆಗಳು ಒಂದೇ ರೀತಿಯಲ್ಲಿ ಅಳತೆಯಲ್ಲಿ ಇರ್ತದೆ. ಹೀಗೆ ಬರ್ತದೆ. ಇಲ್ಲಿ ಮಾಡ್ತೇವೆ ನಾವು. ಆನಂತರ ಇಲ್ಲಿ ಬಂತದ್ದು, ಇಲ್ಲಿ ಬಂತದ್ದು, ಆನಂತರ ಇಲ್ಲಿ ಬಂತದ್ದು. ಇದು ಬಂದಾಗ ಇದು ಟಾಪ್ ಆಗ್ತದೆ. ನಮ್ಮ ಮ್ಯಾಪ್ನಲ್ಲಿ ಹೀಗೆ ಇರ್ತದೆ. ಇದನ್ನು ಕಾಂಟೂರ್ಸ್ ಅಂತ ಕರೀತೇವೆ. ಸಮಾನ ಎತ್ತರಗಳನ್ನು, ಗುಡ್ಡವನ್ನು ಅಳತೆ ಮಾಡುವಂಥ ಸಂದರ್ಭದಲ್ಲಿ ಜೋಡಿಸುವಂಥ ಒಂದು ವಿಧಾನ. ಈ ಕಾಂಟೂರ್ಸು ಕಂದು ಬಣ್ಣದಲ್ಲಿ ಇರ್ತದೆ. ಯಾವುದು? ಪರ್ಪಲ್ ಕಲರ್ನಲ್ಲಿ ಬ್ರೌನ್ ಕಲರ್ನಲ್ಲಿ ಇರ್ತದೆ. ಇದು ಈ ರೀತಿಯಲ್ಲಿ ಒಂದು ನಿರ್ದಿಷ್ಟ ಅಳತೆ 50 MSLಂದ ಇಲ್ಲಿಗೆ ಬಂದಾಗ 100, ಇಲ್ಲಿಗೆ ಬಂದಾಗ 150, ಇಲ್ಲಿ 200, ಇಲ್ಲಿ 250 ಟಾಪಿಗೆ ಇರ್ತದೆ. ಇದು ಭೂಮಿಯ ಅಡಿಯಲ್ಲಿ ಅಂತ ಎಣಿಸ್ಕೊಳ್ಬೇಡಿ. ಇಲ್ಲಿ ನೋಡಿದಾಗ ಈ ಟಾಪ್ ಎನ್ನುವಂಥದ್ದು ಇದು, ಆನಂತರ ಬರುವಂಥ ಸರ್ಕಲ್, ಆನಂತರ ಬರುವಂಥದ್ದು, ಆನಂತರ ಬರುವಂಥದ್ದು ಇದು. ಇದು ಯಾವುದಕ್ಕಿದು? ಕಾಂಟೂರ್ಸನ್ನು ನೋಡುವಂಥದ್ದು.